గైస్, ఈరోజు డే 26 అయితే నేనేం లాక్ చేయలేదు, మొత్తం రూమ్లోనే ఉన్నాను, బయటికి ఎక్కడికి వెళ్ళలేదు. ఈరోజు ఆఫ్టర్నూన్ అయిపోయింది, ఇప్పుడే లేచి బ్రష్ చేసి బయటకు మా అన్న వచ్చిన్నాడు, వెళ్ళి లంచ్ చేసుకుందామని చెప్పి వచ్చాము. వచ్చి లంచ్ చేసి ఇన్స్టిట్యూట్లో సార్ కానీ అవైలబుల్లో ఉంటే సార్కి ఇన్స్టిట్యూట్ వెళ్దాము మెసేజ్ చేశాను సార్కి. సార్ రిప్లై కోసం వెయిటింగ్. సార్ అవైలబుల్లో ఉన్నాను అనగానే ఇన్స్టిట్యూట్కి వెళ్ళి ప్రాజెక్ట్స్ కొన్ని వెరిఫై చేయించాల్సినవి ఉన్నాయి, వెరిఫై చేయించేసి రిటర్న్ వద్దాము. మధ్యాహ్నం తినేసి మధ్యాహ్నం చూపించాను కదా, వాడు గ్రీన్ కలర్ సాంబార్ ఇచ్చా, అది తీసుకుని ఫుల్ స్లీప్ వేసాను. ఎదురులే చూసా మన ఇంటి పక్కనే ఎవరో సర్కస్ పెట్టారు, మన కిటికీలో నుంచి క్లియర్గా కనిపిస్తుంది. ఆ సౌండ్స్కే ఎదురులేసాను, చూపిస్తాను ఆగండి. ఇంకా ఏమైతే ఇదేం స్టార్ట్ చేయలేదు, ఏదో స్టార్ట్ అయితే చూద్దాం. వర్షం పడుతుంది. ಇಬ್ಬರು ಬಂದಿದ್ದೀರಾ ನೀವು? ಇಷ್ಟಕ್ಕೆ ನಮ್ಮ ಪ್ರೋಗ್ರಾಮ್ ಚೆನ್ನಾಗಿ ನಡೀತಾ ಇತ್ತು. ಕರಿ ಡಬ್ಬದಲ್ಲಿ ಮೂವರು ಕುತ್ಕೊಂಡು ಕರಿ ಡಬ್ಬ ಒಳಗಡೆ 3 ಜನ ಕುತ್ಕೊಂಡು ಮಾತಾಡ್ತಿದ್ದೀರಾ? ಈಚೆ ಬರ್ಬೇಕಾ? ಇಲ್ಲ ಸರ್, ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀವಿ. ಏನಂತ ಆದ್ರೆ ಹೋಗಿ ಹಂಗೆ ಮಾಡ್ತಾ ಇದ್ದೀನಿ ನೀನು. ಗಲೀಜು ಮಗದವನೇ, ಏನೋ ಮಾಡ್ತಾ ಇದೀಯಲ್ಲ ನೀನು? ಊಸ್ ಬರ್ತೈತಾ? ಯಾರಿಗೆ ಸರ್ ನೀವು? ಮರ್ಯಾದೆಯಿಂದ ಹೇಳ್ತಾ ಇದೀಯಾ? ಹುಟ್ಟಿದ್ರಿ ಬಹಳ ತುಂಬಾ ಚೆನ್ನಾಗಿ ಮಗಳು ಬಂದಿದೆ. ನೀವು ದಮ್ಮು ಧೈರ್ಯ ಇಲ್ಲ ಇದೆ? ದಮ್ಮು ಸುಳ್ಳೆ ಕಚ್ಚ ಇದ್ರೆ ಸರ್, ಅಲ್ಲಿ ಹೊರಗಡೆ ಯಾರು ಇಲ್ಲ ಸರ್. ಇಲ್ಲಿ ನಿಮ್ಮ ಮುಂದೆ ನಿಂತೆ ಮಾತಾಡ್ತಾ ಇರೋದು ಸರ್ ನಾವು. ನಿಮ್ಮ ಮುಂದೆ ಇಲ್ಲ ಮುಂದೆ ಅಂದ್ರೆ ನೀವು ಫ್ಲಾಟ್ ಮುಂದೆ ನೋಡ್ಕೊತಾ ಇದೆ ಸರ್. ಆದ್ರೆ ನಾವು ಇವಾಗ ಕಾಣಿಸ್ತಾ ಇಲ್ಲ. ಎಲ್ಲಿದೆಯಾ? ಸರಿ, ಶಜನ ಅಣ್ಣವ್ರು ಬಂದಾರೆ. ಶಜನ ಬಂದು ನಮ್ಮ ಕಾರ್ಯಕ್ರಮದ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ. ಲೈಟಿಗೆ ಹಾಕಿದ್ದೀವಿ. ಶಜನ ಕಾಣಿಸ್ತಾ ಇದೆ, ನಿಮ್ಮ ಕಾಣಿಸ್ತಾ ಇಲ್ಲ. ಎಲ್ಲಿಗಾಗಿ ನಾವು ಬರಬೇಕು. ನಾವು ಕಾಣಿಸಬೇಕಾದ್ರು ಒಂದು 3 ಇಂಚಿ ಹಿಂದಕ್ಕೆ ಬನ್ನಿ ಸರ್. ಸ್ವಲ್ಪ 1 2 3 ಸೊಂಟಾಗಿ ನಲ್ಲಾಡಿಸ್ತಾ ಇದೆ ಸಂಬಂಧ ತರ. ಹಲೋ ಸರ್, ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ, ಹಿಂದಕ್ಕೆ ಬನ್ನಿ ಸರ್ ಸ್ವಲ್ಪ. ಆ ರಿವರ್ಸ್ 1 2 3 ಈಗ ಕಾಣಿಸ್ತೀವಿ ನೋಡು. ಹಲೋ, ಅವರಿಗೆ ಸರ್ ನಮಸ್ತೆ. ಸಿಕ್ಕಿದ್ದೀರಲ್ಲ, ಈ ತರ ಮಾಡ್ತಾ ಇದ್ದೀವಿ. ಯಾರು ಮಾತಾಡ ನೀವು? ನಾವೇನು ಹೌದು ಬೋಡಿನ ಮಕ್ಕಳಲ್ಲ ಸರ್ ಅಲ್ಲಿ. ಯಾಕಂದ್ರೆ ಸುಮ್ಮನೆ ನಾವು ಬೈನಿಂದ ಮಾತಾಡಿದ್ರಿ ದೂರ ಬಾರ, ಅಣ್ಣವ್ರ ಕೂರ್ಗು ಕೇಳಿಸಲ್ಲ. ಒಂದು ಮೈಕಿನಿಂದ ಮಾತಾಡಿದ್ರಿ ಒಂದು ಆಂಪ್ಲಿಫೈಯರ್ ಒಂದು ಸೌಂಡ್ ಬಾಕ್ಸ್ ಒಳಗಡೆ ಸೌಂಡ್ ಬರುತ್ತೆ. ಓಲ್ಡ್ ಬುಕ್ಸ್ ಇರಲ್ಲ ಸರ್, ನಿಮ್ಮ ಬಾಯಿಗೆ ತಿರುಗುತ್ತಾ ತಿರುಗಲ್ಲ. ಅದೇ ಡಿಜೆ ಸೌಂಡ್ ಬಾಕ್ಸ್ಗಳು. ಏನಂತ ಮಾತಾಡ್ತೀವಿ ಸರ್ ನಾವು? ಲೌಡ ಬಾಕ್ಸ್ ಎಲ್ಲ ರೀ ಸರ್ ಇದು. ಅದೇ ಇಂಗ್ಲಿಷ್ ಅಲ್ಲಿ ಬಂದು ಲೌಡ್ ಸ್ಪೀಕರ್ ಅಂತಾರೆ. ಏನಂತ ಲವ್ ಮಾಡ್ಕೊಡೋದಲ್ಲ ಸರ್, ಅದೇ ಡಿಜೆ ಸೌಂಡ್ ಬಾಕ್ಸ್ ಅಂತ ಕರೀತಾರೆ ಹೆಸರು. ಗೂಟ ಇಲ್ಲ ಸರ್, ಇದು ಹೆಸರು ಬಂದು ಮೌತ್ ಅಂತಾರೆ. ಮೌತ್ ಆದ್ರೆ ಮೌತ್ ಅಂದ್ರೆ ನಾವಿಲ್ಲಿ ಏನೇ ಮಾತಾಡಿದ್ರು ಅಲ್ಲಿ ಸೌಂಡ್ ಬಾಕ್ಸ್ ಒಳಗಡೆ ಸೌಂಡ್ ಬರುತ್ತೆ. ಗೊತ್ತಾಯ್ತು ಏನಂತ? ಮೇಕಲ್ಲ ರೀ ಸರ್, ಮೈಕ್ ಅಂದ್ರೆ ನಾವಿಲ್ಲಿ ಏನೇ ಮಾತಾಡಿದ್ರು ಅಲ್ಲಿ ಸೌಂಡ್ ಬಾಕ್ಸ್ ಒಳಗಡೆ ಸೌಂಡ್ ಬರುತ್ತೆ. ಏನಂತ? ಹೌದು ಸೌಂಡ್ ಬರುತ್ತೆ. ಎಲ್ಲಿಂದ ಬಂದಿದೆ ನೀನು? ಇಲ್ಲಿ ಊಸಿಬಿಟ್ಟಿದ್ರೆ ಅಲ್ಲಿ ವಾಸನೆ ಬರೋದಲ್ಲ. ಇಲ್ಲಿ ನಾವು ಏನೇ ಮಾತಾಡಿದ್ರೆ